ನಮಸ್ಕಾರ ವೀಕ್ಷಕರೇ, ಹುಟ್ಟು ಸಾವಿನ ನಂತರ ಇದು ಆತ್ಮಗಳ ಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜುನಾಥ್ ತಾವಣಗೆರೆ. ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ನಾವು ಪ್ರಮುಖವಾಗಿ ಯಾರೆಲ್ಲ ವ್ಯಕ್ತಿಗಳು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೋ ಅವರ ಬಗ್ಗೆ ತಿಳಿಸಿದ್ವಿ. ಜೊತೆಗೆ ಅವರು ಆ ಎಲ್ಲಾ ಸಮಸ್ಯೆಗಳಿಂದ ಮುಕ್ತವಾಗಿದ್ದಾರೆ ಅದನ್ನು ಕೂಡ ತಿಳಿಸಿದ್ದೇವೆ. ಪ್ರಮುಖವಾಗಿ ಅಲ್ಟಿಮೇಟ್ ಹೆಲ್ತ್ ಕೇರ್ಗೆ ತೆರಳಿ ಅವರ ಸಮಸ್ಯೆಗಳನ್ನ ಗುರುತಿಸಿಕೊಂಡು ಪರಿಹಾರವನ್ನು ಕೂಡ ಕಂಡುಕೊಂಡಿದ್ದಾರೆ. ಈ ಮೂಲಕ ಅವರು ಕೂಡ ಉತ್ತಮವಾದಂತಹ ವ್ಯಕ್ತಿಗಳಾಗಿದ್ದಾರೆ. ಈ ಬಗ್ಗೆ ಸ್ವತಃ ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಅಲ್ಟಿಮೇಟ್ ಹೆಲ್ತ್ ಕೇರ್ನ ಪ್ರಮುಖರಲ್ಲಿ ಒಬ್ಬರಾದಂತಹ ಜೊತೆಗೆ ಸಂಮೋಹನ ತಜ್ಞೆಯಾದಂತಹ ಶ್ರೀಮತಿ ಮಾಲಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇನ್ನು ಅಲ್ಟಿಮೇಟ್ ಹೆಲ್ತ್ ಕೇರ್ಗೆ ತೆರಳಿ ಅವರ ಸಮಸ್ಯೆಗಳನ್ನ ಹಲವಾರು ಜನರು ತಿಳಿಸಿದ್ದಾರೆ. ಬನ್ನಿ ಅದನ್ನ ನೋಡ್ಕೊಂಡು ಬರೋಣ. ನಾನು ಅಲ್ಟಿಮೇಟ್ ಹೆಲ್ತ್ ಕೇರ್ಗೆ ಬರೋದಕ್ಕೆ ಕಾರಣ, ನನಗೆ ತುಂಬ ಆ್ಯಕ್ನಿ ಪ್ರಾಬ್ಲಮ್ ಇತ್ತು, ಮೊಡವೆಗಳಿತ್ತು ತುಂಬ ಮುಖದ ಮೇಲೆ. ನನಗೆ ಈ ಪ್ರಾಬ್ಲಮ್ ಒಂದು 7-8 ಇಯರ್ಸಿಂದ ಇತ್ತು. ಸುಮಾರು ಡಾಕ್ಟರ್ಸ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿದ್ದೀನಿ ನಾನು, ಅರೌಂಡ್ 4-5 ಡಾಕ್ಟರ್ಸ್ ಹತ್ರ. ನಾನು ಟ್ರೀಟ್ಮೆಂಟಲ್ಲಿದ್ದಾಗ ಬರ್ತಿರ್ಲಿಲ್ಲ. ಟ್ರೀಟ್ಮೆಂಟ್ನ ಡಿಸ್ಕಂಟಿನ್ಯೂ ಮಾಡಿದ ತಕ್ಷಣ ತುಂಬ ಪಿಂಪಲ್ಸ್ ಬರೋದು. ನನಗೆ ಮುಖದಲ್ಲಿ ಜಾಗನೇ ಇರ್ತಿರ್ಲಿಲ್ಲ. ನೀವು ನೋಡ್ಬೋದು ನನ್ನ ಮುಖ ಇವಾಗ ಎಷ್ಟೊಂದು ಹೀಲ್ ಆಗಿದೆ, ಹೋಗಿದೆ. ಅಂದರೆ ನನಗೆ ಫಸ್ಟೆಲ್ಲ ಒಂದು ಸ್ವಲ್ಪ ಬ್ಲರ್ನೆಸ್ ಕಾಣಿಸುತ್ತೆ. ಫಸ್ಟ್ ಇರಲಿಲ್ಲ ಅದು. ಅಂದರೆ ಹೈಪರ್ಮೆಟ್ರೋಪಿ ಆ ಥರ ಆಗುತ್ತೆ, ಸ್ವಲ್ಪ ದೂರ ಇದ್ದರೆ ಆ ಥರ ಆಗುತ್ತೆ. ಅದೊಂದೇ ವಿಷನಲ್ಲಿರೋದು, ಬೇರೆ ಏನೋ ಆ ಥರ. ಕಿವಿದು ಅಂದರೆ ಅದೇ ಹೇಳಿದ್ನಲ್ಲ ಮೇಡಮ್, ಸರೌಂಡಿಂಗ್ ಒಂದೊಂದು ಟೈಮಲ್ಲಿ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಾಗಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಗ್ಲಾನ್ಸ್ ಮಾಡಿ ಏನಾಗಿದೆ ಸ್ವಲ್ಪ ಗ್ರಾಸ್ ಮಾಡ್ತಿದೆ ಅಂತ. ಸೊ ಒಂದೊಂದು ಟೈಮಲ್ಲಿ ಕೆಲವ್ರು ಹೇಳೋದು ಸಡನ್ನಾಗಿ ಅರ್ಥ ಆಗಲ್ಲ, ಬಟ್ ಸ್ವಲ್ಪ ಟೈಮ್ ಹೋದ್ಮೇಲೆ ಆಗುತ್ತೆ. ಅದು ಇವಾಗಲೂ ಸ್ವಲ್ಪ ಹಾಗೆ ಇದೆ ಅಂತ. ನನಗೆ ಇರೆಗ್ಯುಲರ್ ಮೆನ್ಸ್ಟ್ರಲ್ ಸೈಕಲ್ ಇದೆ. ಫಸ್ಟ್ ಟೈಮ್ ಸ್ಟಾರ್ಟ್ ಆದಾಗಿಂದ ಇವತ್ತರೆಗೂ ಅದೇ ಥರನೇ ಇದೆ. ಇರೆಗ್ಯುಲರ್ ಪೀರಿಯಡ್ಸು. ಮತ್ತು 6 to 7 ಇಯರ್ಸ್ ಬ್ಯಾಕ್ ತೋರಿಸಿದಾಗ PCOD ಇದೆ ಅಂತ ಹೇಳಿದ್ರು. ಅದಕ್ಕೆ ಮೆಡಿಸನ್ ಮಾಡಿದೆ, ಬಟ್ ಏನು ಯೂಸ್ ಆಗಲಿಲ್ಲ. ಆಯುರ್ವೇದಿಕ್ ಟ್ರೈ ಮಾಡಿದೆ. ಸ್ಟಾರ್ಟಿಂಗ್ ಸ್ವಲ್ಪ ದಿನ ಸರಿ ಹೋಗುತ್ತೆ, ಅಗೇನ್ ಅದು ಮತ್ತು ಫಸ್ಟ್ ಥರನೇ ರಿಪೀಟ್ ಆಗುತ್ತೆ. ಮತ್ತು ಆ ಮೆಡಿಸನ್ ನನಗೆ ಸೆಟ್ ಆಗೋದಿಲ್ಲ. ಸುಮಾರು ಟ್ರೈ ಮಾಡಿದ್ದೀನಿ, ಹೆವಿ ಬ್ಲೀಡ್ ಆಗುತ್ತೆ. ವೀಕ್ಷಕರೇ, ಈಗ ತಾನೇ ನೋಡ್ಕೊಂಡ್ ಬಂದ್ರಲ್ಲ, ಹಲವಾರು ಜನರು ತಮ್ಮ ಸಮಸ್ಯೆಗಳ ಬಗ್ಗೆ ಅಲ್ಟಿಮೇಟ್ ಹೆಲ್ತ್ ಕೇರ್ನ ಬಳಿ ಬಂದು ಹೇಳ್ಕೊಂಡ್ರು. ಮೇಡಮ್, ಈಗ ತಾನೇ ನಾವು ನೋಡಿದ್ವಿ, ಹಲವಾರು ಜನರು ಅಲ್ಟಿಮೇಟ್ ಹೆಲ್ತ್ ಕೇರ್ಗೆ ಬಂದು ತಮ್ಮ ಸಮಸ್ಯೆಗಳ ಬಗ್ಗೆ ಹೇಳ್ಕೊಂಡ್ರು. ದೈಹಿಕವಾಗಿ, ಮಾನಸಿಕವಾಗಿ, ಹೀಗೆ ಹಲವಾರು ತೊಂದರೆಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ. ಪ್ರಮುಖವಾಗಿ ಅವರು ನಿಮ್ಮ ಬಳಿ ಬಂದಾಗ ಯಾವೆಲ್ಲ ಸಮಸ್ಯೆಗಳಿಗೆ ಬಳಲ್ತಾ ಇರ್ತಾರೆ, ಜೊತೆಗೆ ಈ ಸಂಮೋಹನ ಒಂದು ಚಿಕಿತ್ಸೆ ಅಂದ್ರೆ ಏನು, ನೀವು ಯಾವ ರೀತಿ ಅವರಿಗೆ ಕೊಡ್ತೀರಾ ಅಂತ? ನಾನು ಪ್ರತಿ ವಾರನೂ ತಿಳಿಸ್ತಾ ಇದ್ದೀನಿ ನಮ್ಮ ಸಂಚಿಕೆಯಲ್ಲಿ. ಈ ಒಂದು ಸಂಮೋಹನ ಚಿಕಿತ್ಸೆಗೆ ಬರುವಂಥವರು ಸಾಮಾನ್ಯವಾಗಿ ಮೊದಲಿಗೆ ಬರೋದಿಲ್ಲ. ಎಲ್ಲ ಹಾಸ್ಪಿಟಲ್ಸ್ಗೂ ಹೋಗಿ ಎಲ್ಲ ಸಮಸ್ಯೆಗಳನ್ನು ನೋಡಿ 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 ತೋರಿಸಿ ಅಲ್ಲಿ ಗುಣ ಆಗದಿದ್ದರೆ ಮಾತ್ರ ನಮ್ಮಲ್ಲಿ ಬರೋದು. ಸೊ ಈ ಸಂಮೋಹನ ಚಿಕಿತ್ಸೆ ಅಂದರೆ ಈಗ ಸಡನ್ನಾಗಿ ಎಲ್ಲರೂ ಈಗ ಬೇರೆ ಹಾಸ್ಪಿಟಲ್ಸ್ಗೆ ಅಥವಾ ಅಲೋಪತಿ, ಆಯುರ್ವೇದಿಕ್ಕು ಮತ್ತು ಇದು ಹೋಮಿಯೋಪತಿ ಇಂತಹ ಒಂದು ಏನು ಚಿಕಿತ್ಸೆ ತಗೊಳ್ಳೋಕ್ಕೆ ಜನರು ಹೋಗ್ತಾರೋ ಆ ರೀತಿಯಲ್ಲಿ ಅಷ್ಟು ಬೇಗ ನಮ್ಮ ಒಂದು ಸಂಮೋಹನ ಚಿಕಿತ್ಸೆಗೆ ಬರಲ್ಲ. ಯಾಕೆಂದರೆ ಇನ್ನೂ ಅದು ಅವೇರ್ನೆಸ್ ಬಂದಿಲ್ಲ ನಮ್ಮ ಸಂಮೋಹನ ಚಿಕಿತ್ಸೆ. ಕೆಲವೊಂದು ಕಡೆ ಸಂಮೋಹನ ಚಿಕಿತ್ಸೆ ಅಂದ್ರೆ ಏನೋ ಬೇರೆ ತರ ತಿಳ್ಕೊಂಡಿದ್ದಾರೆ, ಪೂರ್ವ ಜನ್ಮ ಕರ್ಕೊಂಡು ಹೋಗ್ತಾರೆ ಅಥವಾ ಏನೋ ಮಾಡ್ತಾರೆ ಅಂತ ಜನರಲ್ಲಿ ಮನಸ್ಸಿನಲ್ಲಿ ಒಂಥರ ಎಲ್ಲೋ ಒಂದ್ ಕಡೆ ಋಣಾತ್ಮಕ ಭಾವನೆ ಇದೆ. ಅದು ಮೀಡಿಯಾಸಲ್ಲಿ ತೋರಿಸಿ ಇದರ ಬಗ್ಗೆ ಸಂಮೋಹನ ಚಿಕಿತ್ಸೆ ಅಂತ ತೋರಿಸಿರೋದ್ರಿಂದ ಕೆಲವಾರು ಜನರಿಗೆ ಗೊತ್ತಿದೆ ಅಷ್ಟೇ. ಅದು ಬಿಟ್ರೆ ಸಂಮೋಹನ ಚಿಕಿತ್ಸೆ ಅಂದ್ರೆ ನಿಮ್ಗೇನು ಗೊತ್ತಿತ್ತು? ನಾನು ಫಾರ್ ಎಕ್ಸಾಂಪಲ್ ನಿಮ್ಮನ್ನು ಕೇಳ್ತೀನಿ, ನಿಮ್ಗೇನು ಗೊತ್ತಿತ್ತು? ಏನು ಇಲ್ಲ. ಅದೇ ರೀತಿ ನನಗೂ ಗೊತ್ತಿರಲಿಲ್ಲ ಸಂಮೋಹನ ಚಿಕಿತ್ಸೆ ಅಂದ್ರೆ ಏನಂತ, ನನಗೂ ಗೊತ್ತಿರಲಿಲ್ಲ. ಬಟ್ ದೆನ್ ಈ ಸಂಮೋಹನ ಚಿಕಿತ್ಸೆನ ಅರ್ಥ ಮಾಡ್ಕೊಳ್ಳೋಕೆ ಎಷ್ಟೋ ವರ್ಷಗಳು ಕಳೀತು. ಅದನ್ನು ನಾವು ಇವಾಗ ಸಂಮೋಹನ ಚಿಕಿತ್ಸೆ ಕೊಡ್ತಾ ಇದ್ದೀವಿ ಅಂತಂದರೆ ನಮ್ಮ ಇಷ್ಟು ವರ್ಷಗಳಲ್ಲೇ ನಮಗೇನು ಹುಟ್ಟಿದಾಗಿಂದ ಬಂದಿರಲಿಲ್ಲ ಅಲ್ವಾ? ಸೊ ಅದೇ ರೀತಿ ಈ ಸಂಮೋಹನ ಚಿಕಿತ್ಸೆನ ಅರ್ಥ ಮಾಡ್ಕೋಬೇಕು ಅಂದರೆ ಬಹಳ ಕಷ್ಟ ಇದೆ. ಈಗ ಅಲೋಪತಿನೂ ಅಷ್ಟೇ, ಎಷ್ಟೋ ಜನ ಟ್ಯಾಬ್ಲೆಟ್ಸ್ ತೊಗೊಳಕ್ಕೂ ಇವಾಗಲೂ ಹಿಂಜರಿತಾರೆ. ಹೋಮಿಯೋಪತಿಗೆ ಹೋಗ್ತಾರೆ, ಇಲ್ಲಾಂದರೆ ಆಯುರ್ವೇದಿಕ್ ಹೋಗ್ತಾರೆ, ಅಲೋಪತಿಗೆ ಕೆಲವರು ಹೋಗಲ್ಲ. ಸೈಡ್ ಎಫೆಕ್ಟ್ ಆಗ್ಬೋದು ಅಂತ. ಖಂಡಿತ. ಕೆಲವರು ಅಲೋಪತಿ ತಗೋತಾ ಇದ್ರು ಅದನ್ನ ಏನು ಮಾಡ್ತಾರೆ, ಡಿಸ್ಕಂಟಿನ್ಯೂ ಮಾಡಿ ಆಯುರ್ವೇದಕ್ಕೆ ಹೋಗ್ತಾರೆ. ಯಾಕೆ? ಕೆಲವರು ಆಯುರ್ವೇದದ ಬಗ್ಗೆ ತಿಳಿದಿರೋದ್ರಿಂದ. ಅಂದರೆ ಪುರಾತನ ಕಾಲದಿಂದ ಆಯುರ್ವೇದ, ಹೋಮಿಯೋಪತಿ ಅನ್ನೋದು ಮೊದಲಿಂದನೂ ಹೇಳ್ತಾ ಇದ್ದೀನಲ್ಲ, ಹಿತ್ತಲ ಮದ್ದನ್ನ ಏನು ಹಿತ್ತಲ ಗಿಡ ಮದ್ದಲ್ಲ ಅಂತ ಈಗ ನಾವು ಅಂತೀವಿ. ಬಟ್ ಆವಾಗಲೇ ಹಿತ್ತಲಲ್ಲಿ ಎಲ್ಲ ಬೆಳೀತಾ ಇದ್ದಂತಹ ಸಾಮಾನ್ಯ ಸಸಿಗಳನ್ನು ಬಳಸಿ ಅದರಲ್ಲಿ ಔಷಧೋಪಚಾರಗಳನ್ನು ಮಾಡಿ ಎಷ್ಟೋ ಜನ ಗುಣ ಆಗಿದ್ದಾರೆ. ಅದು ಇವತ್ತಿಗೂ ಕೆಲವೊಂದು ನಡೀತಾ ಇದೆ. ನಿಮಗೆ ಗೊತ್ತಿರ್ಬೋದು, ಮೆಣಸು ಮತ್ತು ಬೆಳ್ಳುಳ್ಳಿ ತೊಗೊಂಡ್ರೆ ಶೀತ ಹೊರಟೋಗುತ್ತೆ ಅಂತ ಹೇಳಿ ಅದೊಂದು ಕಷಾಯ ಮಾಡ್ಕೊಂಡು ಕುಡಿಯೋದು. ಮತ್ತು ಏನಾದರೂ ಹೀಟ್ ಆಗಿದ್ದರೆ ಅದಕ್ಕೆ ನಿಂಬೆ ರಸನೋ ಮಜ್ಜಿಗೆನೋ ಕುಡಿದು ಅಥವಾ
ಅಥವಾ ಜೀರಿಗೆ ಕಷಾಯ ಏನೋ ಮಾಡಿಕೊಂಡು ಅದನ್ನು ಕುಡಿದು ನಾವು ತಂಪು ಮಾಡ್ಕೊಳ್ಳೋದು, ಇವೆಲ್ಲ ನಮಗೆ ಗೊತ್ತೇ ಇದೆ. ಎಷ್ಟು ಅಲೋಪತಿ, ಆಯುರ್ವೇದ, ಹೋಮಿಯೋಪತಿ ಇದ್ರೂ ಕೂಡ ನಾವು ಮನೆಯಲ್ಲಿ ಕೆಲವೊಂದು ಬಾರಿ ಇವೆಲ್ಲವನ್ನು ಉಪಯೋಗಿಸ್ತೀವಿ. ಹೇಗೆ ಉಪಯೋಗಿಸ್ತೀವಿ? ಇದು ನಮಗೆ ಆಗಿರುವಂತಹ ಎಕ್ಸ್ಪೀರಿಯನ್ಸ್, ಅನುಭವದ ಮೇಲೆ. ಹೌದು. ನಮ್ಮ ಹಿರಿಯವರು ನಮಗೆ ಯಾವ ರೀತಿ ರೂಢಿಸ್ಕೊಂಡು ಬಂದಿದ್ದಾರೋ ಆ ರೀತಿ ನಾವು ಬೆಳೀತಾ ಬರ್ತಾ ಇದ್ದೀವಿ. ಅದೇ ರೀತಿ ಸಂಮೋಹನ ಚಿಕಿತ್ಸೆನ ನಮ್ಮ ಹಿರಿಯವರು ಯಾರೂ ನಮಗೆ ಹೇಳ್ಕೊಟ್ಟಿಲ್ಲ, ತಿಳಿಸ್ಕೊಟ್ಟಿಲ್ಲ. ಸೊ ನಮ್ಗೆ ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ನಮಗೆ ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಈಗ ನಾವು ಸಂಮೋಹನ ಚಿಕಿತ್ಸೆ ಅಂದರೆ ಏನು ಅನ್ನೋದನ್ನ ಜನರಿಗೆ ತಿಳಿಸ್ತಾ ಇದ್ದೀವಿ. ಬೇಸಿಕ್ ಆಗಿ ಬೇಕಾಗಿರೋದು ಅದು. ಖಂಡಿತ. ಮೊದಲು ಈ ಸಂಮೋಹನ ಚಿಕಿತ್ಸೆ ಇದೆ ಅಂತ ಜನರಿಗೆ ಗೊತ್ತಾದ್ರೆ ತಾನೇ ಅವ್ರು ಸಂಮೋಹನ ಚಿಕಿತ್ಸೆ ತಗೊಳ್ಳೋದು, ಹೌದಲ್ವಾ? ಸೊ ಹಾಗಾಗಿ ಈ ಸಂಮೋಹನ ಚಿಕಿತ್ಸೆ ಅಂದರೆ ಏನು, ಇದು ನಿಜವಾಗ್ಲೂ ಈ ಒಂದು ಚಿಕಿತ್ಸೆನಲ್ಲಿ ಗುಣ ಆಗ್ತಾರಾ ಇಲ್ವಾ ಅನ್ನೋದನ್ನ ತಿಳಿಸ್ಕೊಡೋದೇ ನಮ್ಮ ಒಂದು ಮುಖ್ಯ ಉದ್ದೇಶ ಆಗಿದೆ. ಇನ್ನು ಸಂಮೋಹನ ಚಿಕಿತ್ಸೆಗೆ ನೀವು ಯಾವುದೇ ರೀತಿಯಾದಂತಹ ಮದ್ದುಗಳನ್ನು, ಔಷಧಗಳನ್ನು ಬಳಸೋದಿಲ್ಲ, ಹಾಗೆ ಕ್ಯೂರ್ ಮಾಡ್ತೀರಾ ಅಂತ ತಿಳಿಸಲಾಗಿದೆ. ಯಾವ ಥರ ಮಾಡ್ತೀರಾ? ಓಕೆ, ವೆರಿ ಗುಡ್ ಕ್ವೆಶನ್. ಇದು ಹೇಗೆ ಸಾಧ್ಯ? ಈಗ ಎಲ್ಲ ರೀತಿ ಮೆಡಿಸಿನ್ಗಳನ್ನ ತಗೊಂಡ್ರೂ ಕೂಡ ಜನರಿಗೆ ವಾಸಿ ಆಗಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಬರುವಂಥ ಕ್ಲೈಂಟ್ಸ್ ಅಂಥವರೇ ತಾನೆ. ಎಲ್ಲ ಹಾಸ್ಪಿಟಲ್ಸ್ಗೂ ಹೋಗಿ ಮದ್ದು ಮಾತ್ರೆಗಳನ್ನು ತಗೊಂಡು ನಂತರ ಬರೋವಂಥವ್ರು ನಮಗೆ. ಅಲ್ಲಿ ಮದ್ದು ಮಾತ್ರೆಗಳನ್ನು ತಗೊಂಡೇ ಗುಣ ಆಗಿರಲ್ಲ. ನಮ್ಮ ಹತ್ರ ಬಂದು ಹೇಗೆ ಗುಣ ಆಗ್ಬಿಡ್ತಾರೆ? ಅದು ಮದ್ದು ಮಾತ್ರೆ ಇಲ್ಲ, ಯಾವ ರೀತಿ ಗುಣ ಆಗ್ತಾರೆ ಅನ್ನೋದು ಮೇನ್ ನಿಮ್ಮ ಒಂದು ಪ್ರಶ್ನೆ. ಹೌದು, ಅದು ಹೇಗೆ ಗುಣ ಆಗ್ತಾರೆ ಅಂದರೆ, ನನ್ನ ದೇಹಕ್ಕೆ ಆಗಿರುವಂತಹ ಸಮಸ್ಯೆ ಅಥವಾ ನನಗೆ ಏನು ಸಮಸ್ಯೆ ಆಗಿದೆಯೋ ಅದು ನನಗೆ ಮಾತ್ರ ಗೊತ್ತು, ನಿಮಗೆ ಗೊತ್ತಿಲ್ಲ. ಗೊತ್ತಿದೆಯಾ? ಈಗ ಫಾರ್ ಎಕ್ಸಾಂಪಲ್ ನಾನು ಎಲ್ಲೋ ತಲೆನೋವು ಅಂತೀನಿ. ತಲೆನೋವು ಅಂದರೆ ನಿಮ್ಗೆ ಎಕ್ಸಾಕ್ಟ್ ಆಗಿ ನನ್ನ ತಲೆಯಲ್ಲಿ ಎಲ್ಲಿ ನೋವು ಅಂತ ನಿಮಗೆ ಗೊತ್ತಾಗುತ್ತೆ? ಅನುಭವ ನನಗೆ ಅರ್ಥ ಆಗೋದಿಲ್ಲ, ಅದು ನಿಮಗೆ ಅರ್ಥ ಆಗೋದು. ಒಟ್ನಲ್ಲಿ ನೀವು ಅಂತೀರಾ, ಓಹೋ ತಲೆನೋವು ಅಂತಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ತಲೆನೋವು ಬರ್ತಾ ಇದೆ ನಿಮ್ಗೆ ಅಂತ. ಆದರೆ ನಿಮ್ಗೆ ತಲೆನೋವಿದೆ ಅಂದ್ರೆ ನೀವು ಎಕ್ಸಾಕ್ಟ್ ಆಗಿ ನಿಮ್ಗೆ ಗೊತ್ತಿಲ್ವಾ ನಿಮ್ಮ ಮನಸ್ಸಿಗೆ ಎಲ್ಲಿದೆ? ಈಗ ನಿಮ್ಮ ತಲೆನೋವು ಈಗ ನನಗೆ ಬರ್ತಾ ಇದೆ ಅನ್ಕೊಳ್ಳಿ. ಈಗ ನನ್ನ ತಲೆನಲ್ಲಿ ಇಲ್ಲಿ ಬರ್ತಾ ಇದೆಯೋ ಅಥವಾ ಇಲ್ಲಿ ಬರ್ತಾ ಇದೆಯೋ ಅಂತ ನನಗೆ ಮಾತ್ರ ಗೊತ್ತು. ಆದರೆ ನೀವು ಎಲ್ಲಿ ಅಂತ ತಿಳ್ಕೊತೀರಾ? ಗೊತ್ತಾಗೋದಿಲ್ಲ. ಎಸ್, ಅದೇ ರೀತಿ ನನ್ನ ಮನಸ್ಸಿಗೆ ಮಾತ್ರ ಗೊತ್ತು ಎಕ್ಸಾಕ್ಟ್ ಆಗಿ ಎಲ್ಲಿ ನನ್ನ ಸಮಸ್ಯೆ ಇದೆ ಅಂತ. ಅರ್ಥ ಆಯ್ತಾ? ಸೊ ನನ್ನ ಮನಸ್ಸಿಗೆ ಗೊತ್ತಿರೋದ್ರಿಂದ ಆ ಒಂದು ನೋವು, ಆ ಸಮಸ್ಯೆ ನನ್ನಲ್ಲಿ ಹೇಗೆ ಬಂತು ಅನ್ನೋದು ಕೂಡ ನಮಗೆ ಗೊತ್ತಿರುತ್ತೆ. ಆದರೆ ಅದನ್ನು ತಿಳಿಯುವಂಥ ಶಕ್ತಿ ಈ ಸದ್ಯಕ್ಕೆ ನಮ್ಮಲ್ಲಿರೋದಿಲ್ಲ. ಯಾಕೆಂದರೆ ನಾವು ಏನು ಕಾನ್ಷಿಯಸ್ ಮೈಂಡಲ್ಲಿರುವಂಥವ್ರು, ಒಳ ಮನಸ್ಸು ಹೊರ ಮನಸ್ಸಿನ ಜೊತೆಯಲ್ಲಿ ನಾವು ಇವಾಗ ಜೀವನ ಮಾಡ್ತಾ ಇರ್ತೀವಿ. ಬಟ್ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋದಾಗ ನಿಜವಾಗಿಯೂ ನಮ್ಮ ಸಮಸ್ಯೆ ಎಲ್ಲಿದೆ, ಹೇಗೆ ಬಂತು, ಕಾರಣ ಏನು, ಹೌದು, ಖಂಡಿತವಾಗ್ಲೂ ಅದನ್ನು ತಿಳಿಯುವಂಥ ಶಕ್ತಿ ಕೂಡ ನಮ್ಮಲ್ಲಿರುತ್ತೆ. ಜೊತೆಗೆ ಅದನ್ನ ಹುಡ್ಕೋಕ್ ಹೋಗೋದಿಲ್ಲ. ಎಸ್, ಅಂದ್ರೆ ನಮ್ಗೆ ಅಷ್ಟು ತಾಳ್ಮೆ ಇಲ್ಲ, ನಂಬಿಕೆನೂ ಇಲ್ಲ. ಮತ್ತೆ ಅದನ್ನ ತಿಳಿಯೋದಷ್ಟೇ ಅಲ್ಲ, ಅದನ್ನ ನಮ್ಮ ಮನಸ್ಸಿನ ಮುಖಾಂತರನೇ ತೆಗೆದು ಹಾಕುವಂಥ ಶಕ್ತಿ ಕೂಡ ಇದೆ. ಪರಿಹಾರನೂ ಇದೆ, ಸಮಸ್ಯೆನೂ ಅಲ್ಲೇ ಇದೆ. ಅಲ್ಲೇ, ಹೌದು. ಸಮಸ್ಯೆ ಬಂದಿರೋದು ಹೇಗೆ ಅಂತಾನೂ ಕಾರಣ ತಿಳ್ಕೊಬಹುದು ನಮ್ಮ ಮನಸ್ಸಿಂದ. ಅದನ್ನ ಕಿತ್ತು ಹಾಕುವಂತಹ ಒಂದು ಇದು ಕೂಡ ಪರಿಹಾರನೂ ನಮ್ಮ ಹತ್ರನೇ ಇದೆ. ಅದು ಜನರುಗಳಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಸಂಮೋಹನ ಚಿಕಿತ್ಸೆ ಅದ್ರ ಮೀನಿಂಗೇ ಯಾರಿಗೂ ಗೊತ್ತಿಲ್ಲ ಇನ್ನು. ಯಾಕೆಂದ್ರೆ ಎಲ್ಲರೂ ಲಿಟ್ರೇಟ್ಸ್ ಆಗಿರಕ್ಕೆ ಸಾಧ್ಯ ಇಲ್ಲ, ಸಾಕ್ಷರತೆ ಯಾರು ಕೂಡ. ಖಂಡಿತವಾಗ್ಲು ಈಗ ಸಂಮೋಹನ ಚಿಕಿತ್ಸೆ ಅಂದ್ರೆ ಏನು ಅಂತ ನೀವು ತಿಳ್ಕೊಳಕ್ ಎಷ್ಟು ಜನ ಗೊತ್ತಿದೆ? ವಿದ್ಯಾವಂತರಿಗೆ ಎಷ್ಟು ಜನ ಗೊತ್ತಿದೆ? ಅದು ಬಿಡಿ. ಅಲೋಪತಿ ಅಂದ್ರೆ ಹಳ್ಳಿಗಳಲ್ಲಿ ಎಷ್ಟು ಜನ ಗೊತ್ತಿದೆ? ಇಂಗ್ಲಿಷ್ ಮೆಡಿಸಿನ್ ಅಂದ್ರೆ ಎಷ್ಟು ಜನ ಗೊತ್ತಿದೆ? ಆಯುರ್ವೇದ ಅಂದ್ರೆ ಎಷ್ಟು ಜನ ಗೊತ್ತಿದೆ ಅಲ್ವಾ? ಎಲ್ಲರೂ ಪರ್ಸೆಂಟೇಜ್ ವೈಸೇ ತಿಳ್ಕೊಂಡಿರುವಂಥದ್ದು. ಯಾರೂ ಕೂಡ ಸಂಪೂರ್ಣವಾಗಿ ಈಗ ಎಷ್ಟು ಕೋಟಿ ಜನ ಇದ್ದಾರೋ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಅಥವಾ ನಮ್ಮ ವಿಶ್ವದಲ್ಲಿ, ಅಷ್ಟು ಜನರು ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ದೇವ್ರಿದ್ದಾನೆ ಅಂತ, ದೇವ್ರಿದ್ದಾನೆ ಅಂದರೆ ಎಷ್ಟು ಜನ ನಂಬಕ್ಕೆ ಸಾಧ್ಯ? 100% ಅಲ್ಲಿ ಎಷ್ಟು ಪರ್ಸೆಂಟ್ ಜನ ನಂಬ್ತಾರೆ? ಅಲ್ವಾ? ಫಾರ್ ಎಕ್ಸಾಂಪಲ್ ನೀವು ನಂಬ್ತೀರಾ? ನಂಬ್ತೀರಾ. ಈಗ ದೇವ್ರನ್ನ ನಂಬ್ತಾ ಇದ್ದೀರಾ, ಹಾಗೇನೆ ದೇವ್ರು ಅಂದ್ರೆ ಏನು? ಪಾಸಿಟಿವ್ ಎನರ್ಜಿ. ಸೊ ಅದೇ ರೀತಿ ನೆಗೆಟಿವ್ ಎನರ್ಜಿನ ನಂಬ್ತೀರಾ? ಅದೇ ರೀತಿ ಈ ಒಂದು ಭೂಮಿ ಮೇಲೆ ಇರುವಂತವ್ರು ಎಷ್ಟು ಜನ ನಂಬ್ತಾರೆ? ಬಹುತೇಕವಾಗಿ ಎಲ್ಲರೂ ಅಲ್ವಾ? ಅಂದ್ರೆ ನಂಬಲೂಬಹುದು, ನಂಬದಿರನೂ ಇರ್ಬೋದು. ಅಂದ್ರೆ ದೇರ್ ಆರ್ ಮೆನಿ ಕೈಂಡ್ಸ್ ಆಫ್ ಪೀಪಲ್. ಅದರಲ್ಲೂ ಕೂಡ ಕೆಲವರು ನಂಬುವಂಥವ್ರು, ಕೆಲವರು ನಂಬದಿರೋ ಅಂಥವ್ರು ಕೂಡ ಇದ್ದಾರೆ.
ಸೊ ಹಾಗೆ ಈ ಸಂಮೋಹನ ಚಿಕಿತ್ಸೆಯನ್ನು ಕೂಡ ನಂಬೋರು ವಿರಳ, ಆಯಿತಾ. ನಂಬದೇ ಇರೋರು ಸರಳವಾಗಿರ್ಬೋದು. ಸೊ ನಾವು ಆದರೆ ಇದನ್ನು ಪ್ರಮಾಣಿಸಿ ನೋಡಬೇಕು. ನಂಬದೇ ಇರುವಂಥವರು ಕೂಡ ಇದನ್ನು ಪ್ರಮಾಣಿಸಿ ನೋಡಿದಾಗ ನಿಜವಾಗ್ಲೂ ಈ ಸಂಮೋಹನ ಚಿಕಿತ್ಸೆ ವರ್ತ ಇಲ್ವಾ, ನಿಜವಾಗ್ಲೂ ಇದೆಯಾ, ಫೇಕಾ ಅನ್ನೋದು ಗೊತ್ತಾಗುತ್ತೆ. ಈ ಸಂಮೋಹನ ಚಿಕಿತ್ಸೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಚಿಕ್ಕ ವಿರಾಮವನ್ನು ತೆಗೆದುಕೊಳ್ಳೋಣ. ವೀಕ್ಷಕರೇ, ಸಂಮೋಹನ ಚಿಕಿತ್ಸೆ ಬಗ್ಗೆ ಮತ್ತಷ್ಟು ಮಾಹಿತಿನ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ಈಗ ಚಿಕ್ಕ ವಿರಾಮ.